ಕಬ್ಬಿನ ಎಫ್ಆರ್ಪಿ ಅವೈಜ್ಞಾನಿಕವಾಗಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಸಲಹೆ ಬೆಲೆ ಕಾಯ್ದೆ ಪ್ರಕಾರ ಉಪ ಉತ್ಪನ್ನಗಳ ಲಾಭ ಲೆಕ್ಕ ಹಾಕಿ ಕಬ್ಬಿಗೆ ಹೆಚ್ಚುವರಿ ದರ 3,500 ನಿಗದಿ ಮಾಡಬೇಕು ಎಂದು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ, ಅತಿವೃಷ್ಟಿ, ಮಳೆ ಹಾನಿ, ಪ್ರವಾಹ ಹಾನಿ, ಬೆಳೆ ನಷ್ಟ ಹೀಗೆ ವಿವಿಧ ಬೆಳೆ ಹಾನಿಯ ಪರಿಹಾರ ಎನ್ಡಿಆರ್ಎಫ್ನ ಮಾನದಂಡ ತಿದ್ದುಪಡಿ ಮಾಡಬೇಕು. ಸಚಿವರು, ಶಾಸಕರು, ಸರ್ಕಾರಿ ನೌಕರರ ಸಂಬಳ ಪ್ರತಿ ವರ್ಷದ ಹೆಚ್ಚಿಗೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ರೈತರ ಬೆಳೆ ನಷ್ಟ ಪರಿಹಾರದ ಮಾನದಂಡ 8 ವರ್ಷಗಳಾದರೂ ಏರಿಕೆ ಮಾಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಮಳೆ ಹಾನಿ ಅಥವಾ ಪ್ರವಾಹ ಹಾನಿ ಆದರೆ ಪಂಜಾಬ್ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ ನೀಡುವಂತೆ ನಮ್ಮ ರಾಜ್ಯಕ್ಕೂ 5,000 ಕೋಟಿಯ ವಿಶೇಷ ಪ್ಯಾಕೇಜ್ ನೀಡಬೇಕು ಎಂದರು. ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಬ್ಬು ಬೆಳೆಯಲು 1 ಟನ್ಗೆ 3,700 ರೂಪಾಯಿ ವೆಚ್ಚವಾಗುತ್ತದೆ ಎಂದು ಕೇಂದ್ರ ಕೃಷಿ ಬೆಲೆ ಆಯೋಗ ವರದಿ ಕೊಟ್ಟಿದೆ. ಇದನ್ನು ಅರಿತು ರಾಜ್ಯ ಸರ್ಕಾರ ಕಬ್ಬಿಗೆ ಹೆಚ್ಚುವರಿ ರಾಜ್ಯ ಸಲಹಾ ಬೆಲೆ ನಿಗದಿ ಮಾಡಬೇಕು. ಜೊತೆಗೆ ಕಬ್ಬಿನ ತೂಕದಲ್ಲಿ ಮೋಸ ತಪ್ಪಿಸಲು ಎಲ್ಲ ಸಕ್ಕರೆ ಕಾರ್ಖಾನೆ ಮುಂಭಾಗ ಸರ್ಕಾರದ ವತಿಯಿಂದ ತೂಕದ ಯಂತ್ರ ಸ್ಥಾಪಿಸಬೇಕು ಎಂದರು. ಫೆಬ್ರವರಿ ತಿಂಗಳಲ್ಲಿ ದೆಹಲಿ ಹೋರಾಟದಲ್ಲಿ ಭಾಗವಹಿಸಿದಾಗ ಕೇಂದ್ರ ಸರ್ಕಾರ ಸಭೆಗೆ ಹೋಗುವಾಗ ನನಗೆ ಅಪಘಾತವಾಗಿ 8 ತಿಂಗಳು ಆಸ್ಪತ್ರೆಯಲ್ಲಿದ್ದೆ. ಇದು ಮೊದಲ ಪತ್ರಿಕಾಗೋಷ್ಠಿ. ಸ್ಪೈನಲ್ ಕಾರ್ಡಿಸ್ ಚಿಕಿತ್ಸೆಯಾಗಿ ಶಸ್ತ್ರಚಿಕಿತ್ಸೆಯಾಗಿ ಈಗ ಸ್ವಲ್ಪ ಮಟ್ಟಿಗೆ ಅಂದರೆ 90ರಷ್ಟು ಗುಣಮುಖರಾಗಿ ಹೋರಾಟ ಮಾಡ್ತಾಯಿದ್ದೇನೆ. ಆದರೂ ಕೂಡ ರೈತರ ಪರವಾಗಿ ಧ್ವನಿಯಾಗಿ ಇರೋ ತನಕ ಅಂಥೇಳಿ ಸಕ್ರಿಯವಾಗಿ ನಾನು ಸ್ಥಳೀಯವಾಗಿ ಸ್ವಲ್ಪ ಮಟ್ಟಿಗೆ 1 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ. ಆದರೆ ಇವತ್ತು ಕಾರ್ಯನಿಮಿತ್ತ ದಾವಣಗೆರೆಗೆ ಬಂದಿದ್ದೆ. ಮತ್ತು ಪತ್ರಕರ್ತರನ್ನು ಉದ್ದೇಶಿಸಿ ಈ ಬೆಳಗಾವಿಯಲ್ಲಿ ನಡೀತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾತಾಡಬೇಕು ಅಂಥೇಳಿ ತಮ್ಮೆಲ್ಲರ ಮುಂದೆ ಬಂದಿದ್ದೇನೆ. ಕಳೆದ 7 ದಿನಗಳಿಂದ ಉರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದೆ. ಕರ್ನಾಟಕದ ಅರ್ಧದಷ್ಟು ಬೆಳಗಾವಿ ಮತ್ತು ಮುಧೋಳ ತಾಲೂಕಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬನ್ನು ಬೆಳೀತಾರೆ. ಅಂದರೆ ಸುಮಾರು 45 ಕಾರ್ಖಾನೆಗಳು 2 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದೆ. ಕರ್ನಾಟಕದಲ್ಲಿ 80 ಸಕ್ಕರೆ ಕಾರ್ಖಾನೆಗಳಿದೆ. ಸುಮಾರು ಹೋದ ವರ್ಷ 5,40,00,000 ಟನ್ ಕಬ್ಬನ್ನು ಪ್ರೆಸ್ ಮಾಡಿತ್ತು. ಈ ವರ್ಷ ಅಂದಾಜು ಸುಮಾರು 6 ಕೋಟಿ ಟನ್ನಷ್ಟು ಕಬ್ಬು ಆಗ್ಬೋದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಟ್ಟಿಗೆ ಕಬ್ಬು ಜಾಸ್ತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಕಳೆದ 7 ದಿನಗಳಿಂದ ಚಳುವಳಿ ಮಾಡ್ತಾಯಿದ್ರು ಕೂಡ ರೈತರ ಬಗ್ಗೆ, ಆ ಭಾಗದ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿಲ್ಲ. ಯಾಕೆಂದರೆ ಕಾರ್ಖಾನೆ ಮಾಲೀಕರುಗಳೇ ಮಂತ್ರಿಗಳು, MLAಗಳು, MP ಗಳು ಇರೋದ್ರಿಂದ ರೈತ ಚಳುವಳಿ ಬಗ್ಗೆ ನಿರ್ಲಕ್ಷ್ಯತನ ತೋರ್ತಾರೆ. ಯಾವುದೇ ಸಂದರ್ಭ ಬಂದರೂ ಕೂಡ ನಾವು ಅದನ್ನು ನಿಭಾಯಿಸ್ತೀವಿ, ಕಾನೂನನ್ನು ತಿರುತ್ತೀವಿ ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಆದರೂ ಕೂಡ ಮಾಧ್ಯಮಗಳು ಮತ್ತು ಎಲ್ಲ ಹೋರಾಟಗಾರರು ರಾಜ್ಯಾದ್ಯಂತ ಹೋರಾಟದ ಮೂಲಕ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಸಕ್ರಿಯವಾದ ರಾಜ್ಯ ಪದಾಧಿಕಾರಿಗಳು ಮತ್ತು ಆ ಜಿಲ್ಲೆ ಪದಾಧಿಕಾರಿಗಳು ಆ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ನಾನಾದರೂ ಹೋಗ್ಲಿಕ್ಕಾಗಿಲ್ಲ, ಆದರೂ ನಮ್ಮ ಪದಾಧಿಕಾರಿಗಳೆಲ್ಲ ಸಕ್ರಿಯವಾಗಿದ್ದಾರೆ. ನಿನ್ನೆ ಅವ್ರನ್ನ ಬೆಂಬಲಿಸಿ ಗುಲ್ಬರ್ಗದ ಅಫ್ಜಲ್ಪುರ ತಾಲೂಕಿನ ಬಂದನ್ನು ಮಾಡಿದ್ದಾರೆ. ಪುರಾಪುರ ಚಳುವಳಿಯನ್ನು ಬಂಧಿಸಿ ಮತ್ತು ರಾಮದುರ್ಗದಲ್ಲಿ ರಸ್ತೆ ತಡೆ ಚಳುವಳಿಯನ್ನು ಕೂಡ ಮಾಡಿದ್ದಾರೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು. ನಾವು ರಾಜ್ಯ ಪದಾಧಿಕಾರಿಗಳೆಲ್ಲ ಸಕ್ರಿಯವಾಗಿ ಆ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ.